ಸಮಸ್ತ ನಾಡಿನ ರೈತ ಬಾಂಧವರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ಚಡ್ಚನ್ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ಕರೆದಿರುವಂತಹ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ವಿಜಯಪುರ ಜಿಲ್ಲೆಯ 4ನೇ ಒಂದು ರಾಜ್ಯ ರೈತ ಸಂಘದ ಬೃಹತ್ ಸಮಾವೇಶ ಬರುವ ಮೇ 8ನೇ ತಾರೀಕಿನಂದು ವಿಜಯಪುರದ ದರ್ಬಾರ್ ಗ್ರೌಂಡ್ನಲ್ಲಿ ನಡೀತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಈ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಗುರ್ಲಾಪುರ ಕ್ರಾಸಿನ ಹುಲಿಯಂತೆ ಪ್ರಸಿದ್ಧರಾಗಿರುವಂತಹ ಚುನಪ್ಪಣ್ಣ ಪೂಜಾರಿ ಅವರು ಮತ್ತು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಮತ್ತು ನಾಡಿನ ಸಮಸ್ತ ಸ್ವಾಮೀಜಿಗಳು ಗುರುಗಳ ಒಂದು ಉಪಸ್ಥಿತಿಯಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಈ ಕುರಿತು ಚಡ್ಚನ್ ತಾಲೂಕಿನಲ್ಲಿ ಅಧಿಕೃತವಾಗಿ ಈ ಸಮಾವೇಶಕ್ಕೆ ರೈತ ಬಾಂಧವರಿಗೆ ಆಹ್ವಾನವನ್ನು ಕೊಡೋದಕ್ಕೆ, ವಿನಂತಿಸಿಕೊಳ್ಳೋದಕ್ಕೆ, ಇದರಲ್ಲಿ ಭಾಗವಹಿಸೋದಕ್ಕೆ ಮತ್ತು ಪ್ರಚಾರವನ್ನು ಮಾಡೋದಕ್ಕೆ ನಾವು ಇವತ್ತು ಚಡ್ಚನ್ ಪಟ್ಟಣದಲ್ಲಿ ಇದೊಂದು ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದೊಳಗೆ ಮೊದಲಿಗೆ ಹಾಗೂ ನಮ್ಮ ಮೌನೇಶ್ವರ ಸಮಾಜದವರು ಕೂಡ, ವಿಶ್ವಕರ್ಮ ಸಮಾಜದವರು ಕೂಡ ಇವತ್ತು ದಿವಸ ನಾವು ಮನವಿ ಸಲ್ಲಿಸ್ತಾ ಬಂದಿದ್ದೀವಿ. ನಮ್ಮ ಸನಾತನ ಧರ್ಮದ ಮೇಲೆ ಮೇಲ್ಕರ್ಷ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕಳೆದ ವರ್ಷ 2025ರ CET ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನವಾರ ತೆಗೆಸುವ ಮೂಲಕ ಆಗ ಸಮಸ್ತ ಹಿಂದೂ ಸಮಾಜವು ಅದನ್ನು ವಿರೋಧಿಸಿ ಪ್ರತಿಭಟಿಸಿ ಮುಂದೆ ಈ ರೀತಿ ಕೆಲಸ ನಡೆಯದಂತೆ ನೋಡಿಕೊಳ್ಳಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿ ಮಡಿವಾಳದ ಕೃಪಾನಿಧಿ PUC ಕಾಲೇಜಿನಲ್ಲಿ CET ಪರೀಕ್ಷೆ ಹಾಜರಾಗಿದ್ದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗೆ ಕಾಲೇಜ್ ಯಜ್ಞೋಪವೀತ ಅಂದರೆ ಜನವಾರವನ್ನು ತೆಗೆಸುವುದು ಬ್ರಾಹ್ಮಣ ಸಮುದಾಯ ಸೇರಿದಂತೆ ಜನವಾರ ಧರಿಸುವ ಸರ್ವ ಸಮಾಜಗಳಿಗೆ ಮಾಡಿದ ಘೋರ ಮಂಡಳಿಯು ನಮ್ಮ ಸಮಾಜಕ್ಕೆ ಬೇಷರತ್ ಕ್ಷಮಾಪಣೆ ಕೇಳಲೇಬೇಕು, ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಸಮಸ್ತ ಸಂಘಟನೆಗಳ ವತಿಯಿಂದ ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ.